ಬ್ರೇಕಿಂಗ್ ತಗೋತೀರಾ? ಬ್ರೇಕಿಂಗ್ ನೀವು ಯಾವಾಗಲೂ ಶುಕ್ರ ದೇಶನೇ ಇರ್ತೀರಿ. ಶುಕ್ರನೇ ಅಧಿಪತಿ ನಿಮಗೆ ತುಲಾರಾಶಿಲಿ. ಹಾಗಾಗಿ ಶುಕ್ರ ಇದ್ದಾನೆ ಅಂತಕ್ಕಂಥದ್ದು ಬೇರೆ ಬೇರೆ ಕೆಲಸಗಳು ಮಾಡೋದಂತಲ್ಲ, ಅದಕ್ಕೆ ಅನುಷ್ಠಾನಗಳನ್ನು ಮಾಡಿಕೊಂಡಾಗ ಇನ್ನೂ ತುಂಬ ಚೆನ್ನಾಗಿರ್ತೀರಿ. ಶುಕ್ರನ ದಶೆ ನಡೀತಾ ಇರ್ಬೇಕಾದ್ರೆ ಐಗ್ರೀವನ ಉಪಾಸನೆ ಮಾಡ್ತಕ್ಕಂಥದ್ದು, ಐಗ್ರೀವನ ದರ್ಶನ ಮಾಡ್ತಕ್ಕಂಥದ್ದು ಮಾಡಿ. ಎಲ್ಲಾದರೂ ಶ್ವೇತ ಕತ್ತೆಗಳು ಕಂಡ್ರೆ, ಶ್ವೇತವಾಗಿರ್ತಕ್ಕಂಥದ್ದು ಬಿಳಿ ಕತ್ತೆಗಳು ನಿಮ್ಮ ಕಣ್ಣಿಗೆ ಕಾಣಿಸ್ಕೊಂಡ್ರೆ ಅದು ತುಂಬ ನಿಮಗೆ ಲಕ್ ಕೊಡ್ತಕ್ಕಂಥದ್ದು ಈ ತುಲಾರಾಶಿಯಲ್ಲಿರ್ತಕ್ಕಂಥವ್ರಿಗೆ. ಹಾಗಾಗಿ ಇವತ್ತು ತುಲಾರಾಶಿಯವರಿಗೆ ಯಾವ ರೀತಿ ಇದೆ, ಈ 6 ದಿನಗಳ ಕಾಲ ಈ ನಕ್ಷತ್ರಗಳಿಗೆ ಯಾವ ರೀತಿ ಇದೆ ನೋಡೋಣ ಬನ್ನಿ. ಮೊದಲಿಗೆ ರವಿವಾರದ ದಿನ ಬೇರೆಯವ್ರಿಗೆ ಉಪಕಾರ ಮಾಡ್ತೀರಿ. ಈ ದಿನ ಬೇರೆಯವರು ನೊಂದಿರತಕ್ಕಂಥ ಯಾರೇ ಬಂದರೂ ಕೂಡ ಈ ದಿನ ದೇಹಿ ಅಂತ ಬಂದವರಿಗೆ ಕೈ ಹಿಡಿದು ನಡೆಸ್ತಕ್ಕಂಥದ್ದು, ಈ ದಿನ ದಾನ ಧರ್ಮಗಳು ಮಾಡ್ತಕ್ಕಂಥದ್ದು. ಇನ್ನು ಸೋಮವಾರ ದಿನ ಯಶಸ್ಸು ಕಟ್ಟಿಟ್ಟಬಿಟ್ಟು ನಿಮಗೆ ಸೋಮವಾರ ದಿನ ನೀವು ಕೈ ಹಾಕಿ ಯಾವುದೇ ಒಂದು ಕೆಲಸದಲ್ಲಿ ಯಶಸ್ಸು ಸಿಗ್ತಕ್ಕಂಥದ್ದು, ಲಾಭ ತರ್ತಕ್ಕಂಥದ್ದು ಜಾಸ್ತಿ ಆಗುತ್ತೆ. ಇನ್ನು ಮಂಗಳವಾರದ ದಿನ ಬೇರೆಯವ್ರಿಗೆ ಹೆಲ್ಪಿಂಗ್ ನೇಚರ್ ಮಾಡ್ತೀರಿ, ಊಟವನ್ನು ಬಡಿಸ್ತಕ್ಕಂಥದ್ದು, ಅನ್ನದಾನಗಳನ್ನು ಮಾಡ್ತಕ್ಕಂಥದ್ದು ಮಾಡ್ತೀರ. ಖಂಡಿತವಾಗೂ ಬೇರೆಯವ್ರಿಗೆ ಹೆಲ್ಪಿಂಗ್ ನೇಚರ್ ಮಾಡ್ತಕ್ಕಂಥದ್ದು ತುಂಬ ಇದೆ ನಿಮಗೆ. ಯಾಕಂದರೆ ಶುಕ್ರನ ದಶೆ ನಡೀತಾ ಇರ್ತಕ್ಕಂಥದ್ರಿಂದ ದೇಹಿ ಅಂತ ಬಂದವ್ರಿಗೆ ಯಾರಿಗೇ ಆಗಲಿ ನೀವು ಬಿಡಲ್ಲ, ನಿಮ್ಮ ಕೈಲಾಗಿದ್ದ ಕೆಲಸವನ್ನು ನೀವು ಮಾಡೇ ಮಾಡ್ತೀರ. ಇನ್ನು ಬುಧವಾರದ ದಿನ ದೂರ ಪ್ರಯಾಣ ಮಾಡ್ತಕ್ಕಂಥದ್ದು, ಪುಣ್ಯಕ್ಷೇತ್ರಗಳಿಗೆ ಹೋಗ್ತಕ್ಕಂಥದ್ದು ಆಗುತ್ತೆ. ನಿಮ್ಮ ಕುಲದೇವರುಗಳಿಗೆ ಪ್ರಯಾಣ ಮಾಡೋಣ. ಖಂಡಿತವಾಗೂ ಈ ಚೈತ್ರ ಮಾಸದಲ್ಲಿ ನದಿ ತೀರಗಳಿಗೆ ಹೋಗೋಣ ಅಂತ ಡಿಸೈಡ್ ಮಾಡ್ತೀರಿ. ಯಾಕಂದರೆ ಶುಕ್ರ ನಡೀತಾ ಇರ್ಬೇಕಾದ್ರೆ ಪ್ರಯಾಣ ಮಾಡ್ತಾನೆ. ಇನ್ನು ಗುರುವಾರ ದಿನ ಬೇರೆಯವ್ರಿಗೆ ಹೆಲ್ಪಿಂಗ್ ನೇಚರ್ ಮಾಡ್ತೀರಿ, ಅನ್ನದಾನಗಳಿಗೆ ಹೆಲ್ಪಿಂಗ್ ಮಾಡ್ತೀರಿ. ಹನುಮ ಜಯಂತಿ ಇರೋದ್ರಿಂದ ನಾನು ಇವತ್ತು ಅಕ್ಕಿಯನ್ನು ಕೊಡ್ತೀನಿ, ರೇಷನ್ ಕೊಡ್ತೀನಿ, ಬೆಲ್ಲವನ್ನು ಕೊಡ್ತೀನಿ, ಪಾನಕವನ್ನು ಕೊಡ್ತೀನಿ, ಏನಾದರೂ ನಾನು ಸಹಾಯವನ್ನು ಮಾಡ್ತೀನಿ ಅಂತಕ್ಕಂಥದ್ದು ಈ 3 ನಕ್ಷತ್ರದಲ್ಲಿರ್ತಕ್ಕಂಥವ್ರು ಉಪಕಾರವನ್ನು ಮಾಡ್ತಕ್ಕಂಥದ್ದು ಜಾಸ್ತಿ. ಇನ್ನು ಶುಕ್ರವಾರ ದಿನ ಬೇರೆಯವ್ರಿಗೆ ಪ್ರೀತಿಯನ್ನು ವ್ಯಕ್ತಪಡಿಸ್ತೀರಿ. ಹೆಣ್ಣುಮಕ್ಕಳಾಗಲಿ ಗಂಡು ಮಕ್ಕಳಾಗಲಿ ಪ್ರಪೋಸ್ ಮಾಡ್ತಕ್ಕಂಥದ್ದು ಜಾಸ್ತಿ, ಪ್ರೀತಿ ಹಂಚ್ಕೊಳ್ಳೋದು ಜಾಸ್ತಿ. ನಿನ್ನ ಕಂಡ್ರೆ ನನಗೆ ತುಂಬ ಇಷ್ಟ ಅಂತಕ್ಕಂಥದ್ದು ಬಾಯ್ಬಿಟ್ಟು ಹೇಳ್ತಕ್ಕಂಥದ್ದು, ಬೇರೆಯವ್ರಿಗೆ ನೀವು ಹೊಸ ಹೊಸ ಸ್ನೇಹಿತರುಗಳು ಪರಿಚಯ ಆಗ್ತಕ್ಕಂಥದ್ದು, ತುಂಬ ಲವಲವಿಕೆಯಾಗಿರ್ತೀರಿ. ಇನ್ನು ಶನಿವಾರ ದಿನ ಸ್ವಲ್ಪ ಪ್ರಯಾಣ ಮಾಡ್ತೀರಿ. ಶನಿವಾರ ಭಾನುವಾರ ದೂರ ಪ್ರದೇಶಗಳಿಗೆ, ದೂರ ದೇಶಗಳಿಗೆ ಫ್ಲೈಟಲ್ಲಿ ಹೋಗ್ತಕ್ಕಂಥದ್ದಾಗಲಿ ಇಲ್ಲ ಬೇರೆ ಪುಣ್ಯಕ್ಷೇತ್ರಗಳಿಗೆ ಹೋಗ್ತಕ್ಕಂಥದ್ದು ಜಾಸ್ತಿ ಆಗುತ್ತೆ. ಖಂಡಿತವಾಗಿ ಒಳ್ಳೆಯದಾಗುತ್ತೆ. ಓಕೆ ಗುರುಗಳೇ, ಮತ್ತಷ್ಟು ಮಾತಾಡೋಣ. ಹಾಗೆ ದರ್ಪಣದ ಬಗ್ಗೆ ಹಾಗೆ ಮಾತಾಡ್ತಾ ಇದ್ವಿ. ಬೆಳಗ್ಗೆ ಎದ್ದ ತಕ್ಷಣ ಕೆಲವರು ದೇವ್ರ ಫೋಟೋ ನೋಡಬೇಕು ಅಂತಾರೆ, ಕನ್ನಡಿ ನೋಡಬೇಕು ಅಂತಾರೆ. ಕನ್ನಡಿ ನೋಡಿದ್ರೆ ಏನಾದರೂ ಅಪಶಕುನವಾ? ಬೆಳಗ್ಗೆ ಎದ್ದ ತಕ್ಷಣ ಬೆಡ್ರೂಮಲ್ಲಿ ಕನ್ನಡಿ ಇರಬಾರ್ದು ಅಂತಾರೆ. ಖಂಡಿತವಾಗೂ ಒಳ್ಳೆಯದಮ್ಮ. ಯಾಕಂದರೆ ರಾತ್ರಿ ಸಮಯದಲ್ಲಿ ನೀವೆಲ್ಲರೂ ಕೆಲವ್ರಿಗೆ ಕನಸು ನೆಗೆಟಿವ್ ಆಗಿ ಬಿದ್ದಿರ್ತವೆ ಕನಸುಗಳು. ಕೆಲವ್ರು ಏನು ಮಾಡ್ತಾರೆ, ಅಲ್ಲೇ ಮಾಂಸಾಹಾರಿಗಳನ್ನು ಮಾಡಿ ಅದೇ ಬೆಡ್ಡಿನ ಮೇಲೆ ಮಲಗ್ತಕ್ಕಂಥದ್ದು, ಅದೇ ನಿದ್ರಾವಸ್ಥೆಯಲ್ಲಿ ಎದ್ದು ಹೊರಗಡೆಗೆ ನಾವು ಆ ಮುಖದ ರಾತ್ರಿಯ ಒಂದು ಛಾಯೆ ಇದೆಯಲ್ಲ, ಕೆಟ್ಟ ಕನಸಾರ ಬಿಡಲಿ ಒಳ್ಳೆ ಕನಸಾರ ಬಿಡಲಿ, ಆ ದೇಹದಲ್ಲಿರ್ತಕ್ಕಂಥ ವೇರಿಯೇಷನ್ ಏನಿದೆ ಗೊತ್ತಾ? ಮೊದಲಿಗೆ ನಾವು ನೋಡ್ತಕ್ಕಂಥದ್ದೇ ದೇವರ ಫೋಟೋವನ್ನು ನೋಡ್ತಕ್ಕಂಥದ್ದು, ದೇವರ ವಿಗ್ರಹಗಳನ್ನು ನೋಡ್ತಕ್ಕಂಥದ್ದು, ಇಲ್ಲ ಯಾವುದಾದ್ರು ಒಂದು ಪವಿತ್ರವಾಗಿರ್ತಕ್ಕಂಥ ವೃಕ್ಷಗಳನ್ನು ನೋಡ್ತಕ್ಕಂಥದ್ದು, ಇಲ್ಲ ನಿಮಗೆ ಮನೆಗೆ ನೇರವಾಗಿ ಕಳಶ, ಯಾವುದಾದ್ರು ದೇವಾಲಯದ ಗೋಪುರ ಆಗಲಿ ಕಳಶ ಆಗಲಿ ಕಂಡ್ರೆ ಕಿಟಕಿಯಿಂದ ನೋಡ್ತಕ್ಕಂಥದ್ದು. ಇದನ್ನೆಲ್ಲ ಮಾಡಿದಾಗ ನಿಮ್ಮ ದೇಹದಲ್ಲಿರ್ತಕ್ಕಂಥ ನೆಗೆಟಿವ್ ಥಾಟ್ಸ್ ಅದು ಎಳ್ಕೊಳ್ಳುತ್ತೆ. ನೀವೇನು ಮಾಡ್ತೀರಿ, ಬೆಳಗ್ಗೆ ಎದ್ದ ತಕ್ಷಣ ನನ್ನ ಮುಖನ ನಾನು ಸೊರಿಸ್ಬೇಕು ಅಂತ ಕೂದಲನ್ನು ಸರಿ ಮಾಡಿಕೊಂಡು ಕನ್ನಡಿ ಮುಂದೆ ನಿಂತಾಗ ನಿಮ್ಮಲ್ಲಿರ್ತಕ್ಕಂಥ ನೆಗೆಟಿವೇ ನೀವೇ ತೊಗೊಳ್ದಂಗೆ, ನೀವೇ ಆಹ್ವಾನ ಮಾಡ್ದಂಗೆ. ರಾತ್ರಿ ಅವಸ್ಥೆ ಒಳಗಡೆ ನಮ್ಮ ದೇಹ ಏನೇ ಆಗುತ್ತೆ ಅಂದರೆ ಕೆಲವೊಂದು ನೆಗೆಟಿವ್ ಥಾಟ್ಸನ್ನು ತೊಗೊತಾನೆ ಇರುತ್ತೆ. ಕನಸಲ್ಲಿ ಸಪನಗಳು ಬೀಳ್ತಾ ಇರುತ್ತೆ, ಕನಸುಗಳು ಬೀಳ್ತಾ ಇರುತ್ತೆ. ಬೇರೆ ನಿದ್ರಾವಸ್ಥೆಯಲ್ಲಿದ್ದಾಗ ಈ ಮನಸ್ಸು ಎಲ್ಲೆಲ್ಲೋ ವಿಚಲಿತ ಆಗಿ ಸಂಚಾರಣೆ ಮಾಡ್ತಾ ಇರುತ್ತೆ. ಹಾಗಾಗಿ ಇದನ್ನೆಲ್ಲ ನೆಗೆಟಿವ್ ಥಾಟ್ಸು ನಮಗೆ ಧನಾತ್ಮಕವಾಗಿ ಪಾಸಿಟಿವ್ ಆಗಿ ಬರಬೇಕು ಅಂತಂದರೆ ನಾವು ಕೆಲವೊಂದು ವೃಕ್ಷಗಳನ್ನು ನೋಡ್ತಕ್ಕಂಥದ್ದು, ರಾಜಗೋಪುರಗಳನ್ನು ನೋಡ್ತಕ್ಕಂಥದ್ದು, ದೇವಾಲಯಗಳ ದರ್ಶನ ಮಾಡ್ತಕ್ಕಂಥದ್ದು, ಕಳಶ ದರ್ಶನ ಮಾಡ್ತಕ್ಕಂಥದ್ದು, ಇದನ್ನೆಲ್ಲ ಮಾಡಿದಾಗ ಹೊರಗಡೆ ಬಂದು ತುಳಸಿ ದರ್ಶನ ಮಾಡ್ತಕ್ಕಂಥದ್ದು, ಇಲ್ಲ ಸೂರ್ಯದೇವರನ್ನ ನಮಸ್ಕಾರ ಮಾಡ್ತಕ್ಕಂಥದ್ದು, ಇದನ್ನೆಲ್ಲ ಮಾಡಿದಾಗ ನಮಗೆ ಧನಾತ್ಮಕವಾಗಿರ್ತಕ್ಕಂಥ ಶಕ್ತಿ ಬರುತ್ತೆ ಅಂತಕ್ಕಂಥದ್ದು ಒಂದು ನಂಬಿಕೆ. ಹಾಗಾಗಿ ಈ ದರ್ಪಣ ನೋಡಬೇಡಿ, ಬೆಳಗ್ಗೆ ಎದ್ದ ತಕ್ಷಣ ನಿಮ್ಮ ಮುಖವನ್ನು ನೀವೇ ನೋಡ್ಕೊಳ್ಳೋದು ಬೇಡ ಅಂತ ಹೇಳ್ತಾರೆ. ಧನುರಾಶಿ ಬಗ್ಗೆ ಖಂಡಿತ ಮಗನೇ, ಧನುರಾಶಿಗೆ ಬೇಕಲ್ಲ, ಇದು ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಲಿ ನೋಡಿ, ಈ ಮಂಗಳ ಗ್ರಹ ಅಧಿಪತಿ ನಿಮಗೆ ಕುಜನ ಒಂದು ಅನುಗ್ರಹ ಜಾಸ್ತಿ ಇದೆ. ಇವತ್ತು ಏನಾಗುತ್ತೆ ಅಂದರೆ ಸಂತೃಪ್ತಿಯಾಗಿರ್ತೀರಿ,
ಒಳ್ಳೆ ಲವಲವಿಕೆಯಾಗಿರ್ತೀರಿ. ಸೋಮವಾರದ ದಿನ ನೀವು ಮಾಡಿರ್ತಕ್ಕಂಥ ತಪ್ಪನ್ನು ನೆನೆಸ್ಕೊಂಡು ಕಣ್ಣೀರು ಹಾಕ್ತಕ್ಕಂಥದ್ದು, ಅದರಲ್ಲೂ ಜ್ಯೇಷ್ಠ ನಕ್ಷತ್ರದಲ್ಲಿ ಅನುರಾಧ ನಕ್ಷತ್ರದಲ್ಲಿ ಇರ್ತಕ್ಕಂಥವ್ರು ಕಣ್ಣೀರು ಜಾಸ್ತಿ ಆಗ್ತಕ್ಕಂಥದ್ದು, ಕೋಪಕ್ಕೆ ಉದ್ರೇಗಕ್ಕೆ ಮನಸ್ಸು ಕೊಡ್ತಕ್ಕಂಥದ್ದು, ಮತ್ತು ಗುಪ್ತ ಜನಾಂಗಗಳಿಗೆ ಸ್ವಲ್ಪ ಕಾಯಿಲೆ ಕಾಣಿಸ್ಕೊಳ್ತಕ್ಕಂಥದ್ದು, ಗರ್ಭಾವಸ್ಥೆಯಲ್ಲಿರ್ತಕ್ಕಂಥ ಮಕ್ಕಳುಗಳಿಗೆ ಅಭಾಷಣ ಆಗ್ತಕ್ಕಂಥದ್ದು, ಇದೆಲ್ಲ ನೀವು ನೋಡ್ಕೊಳ್ಳಿ ಖಂಡಿತವಾಗಿ. ಮಕ್ಕಳಿಗೆ ಅನುರಾಧ ನಕ್ಷತ್ರ ಮತ್ತು ಜ್ಯೇಷ್ಠ ನಕ್ಷತ್ರ ಹುಷಾರಾಗಿರಿ, ನೆಗ್ಲಿಜೆನ್ಸಿ ಮಾಡಬೇಡಿ. ಇನ್ನು ಮಂಗಳವಾರ ದಿನ ಕೀರ್ತಿ ಯಶಸ್ಸು ಲಾಭ ತರ್ತಕ್ಕಂಥ ದಿನ. ಬುಧವಾರ ದಿನ ತಾಳ್ಮೆಯಿಂದ ವರ್ತಿಸಬೇಕು, ಕೋಪಕ್ಕೆ ಉದ್ರೇಗಕ್ಕೆ ಮನಸ್ಸು ಕೊಡ್ತೀರಿ ವೃಶ್ಚಿಕ ರಾಶಿಯಲ್ಲಿರ್ತಕ್ಕಂಥವ್ರು. ಗುರುವಾರ ದಿನ ನೆಂಟರು ಬಂಧು ಮಿತ್ರರು ಆಗಮನವಾಗ್ತಕ್ಕಂಥ ದಿನ. ನಿಮ್ಮ ಮನೆಗೆ ಖರ್ಚು ವೆಚ್ಚಗಳು ಜಾಸ್ತಿ ಆಗ್ತಕ್ಕಂಥದ್ದು, ಬಂಧು ಮಿತ್ರರು ಬಂದು ಲವಲವಿಕೆಯಾಗಿ ಅವ್ರ ಜೊತೆಲಿ ಕಾಲ ಕಳೀತಕ್ಕಂಥದ್ದು ಜಾಸ್ತಿ. ಇನ್ನು ಶುಕ್ರವಾರದ ದಿನ ಶ್ರದ್ಧಾ ಭಕ್ತಿಯಿಂದ ದೇವಾಲಯಗಳಿಗೆ ಹೋಗಿ ಪುಣ್ಯಕ್ಷೇತ್ರಗಳಿಗೆ ನೀವು ದರ್ಶನ ಮಾಡ್ತಕ್ಕಂಥ ಯೋಗ ಫಲ, ಹೊಸ ಹೊಸ ಬಟ್ಟೆಗಳನ್ನು ಖರೀದಿ ಮಾಡ್ತಕ್ಕಂಥ ಯೋಗ ಫಲ ತುಂಬ ಚೆನ್ನಾಗಿದೆ. ಇನ್ನು ಶನಿವಾರ ದಿನ ಸಂತೃಪ್ತಿಯಾಗಿ ಕಾಲ ಕಳೀತೀರಿ, ಖುಷಿಯಾಗಿರ್ತೀರಿ, ಯಾವುದೇ ರೀತಿಯಾದ ಒಂದು ಮಾನಸ್ತಾಪಗಳು ಇರೋದಿಲ್ಲ, ಖುಷಿಯಾಗಿರ್ತೀರಿ, ತುಂಬ ಚೆನ್ನಾಗಿರ್ತೀರಿ. ಹಾಗಾಗಿ ಕುಜನ ದರ್ಶನ ಮಾಡ್ತಕ್ಕಂಥದ್ದು ಅಂದರೆ ಮಂಗಳ ಗ್ರಹ ಕುಜ ನಿಮಗೆ ಅಧಿಪತಿ ಆದರೆ ಸ್ಕಂದನ ಆಲಯಕ್ಕೆ ಹೋಗ್ತಕ್ಕಂಥದ್ದು ಮರಿಬೇಡಿ. ಗ್ರಾಮ ದೇವತೆಗಳಿಗೆ ಅವಳು ಮಾರಮ್ಮ ಆಗಿರಲಿ, ಯಲ್ಲಮ್ಮ ಆಗಿರಲಿ, ಮಹಾಲಕ್ಷ್ಮಿ ಆಗಿರಲಿ, ಯಾರೇ ಆಗಿರಲಿ ವೃಶ್ಚಿಕ ರಾಶಿ ತಗೊಂಥವ್ರು ಗ್ರಾಮ ದೇವತೆಗಳಿಗೆ ದರ್ಶನ ಮಾಡಿ, ಕುಲ ದೇವರುಗಳಿಗೆ ನೀವು ಆರಾಧನೆ ಮಾಡ್ತಕ್ಕಂಥದ್ದು ಮಾಡಿ, ಖಂಡಿತ ಒಳ್ಳೆಯದಾಗುತ್ತೆ. ಮೊಸರನ್ನ ನೈವೇದ್ಯ ಕೊಡೋದನ್ನು ದಯವಿಟ್ಟು ಮರಿಬೇಡಿ, ಖಂಡಿತ ಒಳ್ಳೆಯದಾಗುತ್ತೆ. ಇನ್ನು ಧನುಷ್ ರಾಶಿಗೆ ಹೋಗೋಣಮ್ಮ. ಧನುಷು ರಾಶಿ ಒಳಗಡೆ ಈ ವಾರದ ಭವಿಷ್ಯ ಹೇಗಿದೆ ಅಂತಂದರೆ, ನಿಮಗೆ ಗುರುನೇ ಅಧಿಪತಿ ಆಗಿದ್ರೂ ಕೂಡ ವಕ್ರದಲ್ಲಿ ಗುರು ಇರ್ತಕ್ಕಂಥದ್ದು, ಪಂಚಮದಲ್ಲಿ ಶನಿ ಇರ್ತಕ್ಕಂಥದ್ದು, ಮಾನಸಿಕವಾಗಿ ಚಿಂತೆ ಆಗ್ತಕ್ಕಂಥದ್ದು, ನೋವಾಗ್ತಕ್ಕಂಥದ್ದು. ಅದರಲ್ಲೂ ಉತ್ತರಾಷಾಢ ನಕ್ಷತ್ರ, ಪೂರ್ವಾಷಾಢ ನಕ್ಷತ್ರ, ಮೂಲ ನಕ್ಷತ್ರ ನೋಡಿ. ಮೂಲ ನಕ್ಷತ್ರದಲ್ಲಿ ಮತ್ತು ಪೂರ್ವಾಷಾಢ ನಕ್ಷತ್ರದಲ್ಲಿ ಯಾವಾಗಲೂ ಸ್ವಲ್ಪ ಸಾಯೋ ಥರನೇ ಮಾತಾಡ್ತಾ ಇರ್ತೀರ. ಅಂದರೆ ನಾನು ಇರಬಾರ್ದು, ನಾನು ಸಾಯಬೇಕು, ನನ್ನ ಮನಸ್ಸಿಗೆ ನೆಮ್ಮದಿ ಇಲ್ಲ, ನನಗೆ ಎಲ್ಲೋ ಒಂಥರ ಎಲ್ಲ ಸಂಕಟ ಆಗ್ತಾಯಿದೆ, ಇರಿಟೇಟ್ ಆಗ್ತೈತೆ, ಇದೆಲ್ಲ ನೀವು ಜಾಸ್ತಿ ಹೇಳ್ತಾ ಇರ್ತೀರ. ಖಂಡಿತವಾಗಿ ಅದನ್ನು ಹೇಳೋಕ್ಕೆ ಹೋಗ್ಬಿಡಿ. ಮನೇಲಿ ನೆಗೆಟಿವ್ ಥಾಟ್ರನ್ನೇ ತೊಗೊಳಕ್ಕೆ ಹೋಗ್ಬಿಡಿ. ಯಾವತ್ತೂ ಪಾಸಿಟಿವ್ ಆಗಿ ಯೋಚನೆ ಮಾಡ್ತಕ್ಕಂಥದ್ದು ಮಾಡಿ, ಧನಾತ್ಮಕವಾಗಿ ಯೋಚನೆ ಮಾಡಿ. ಯಾವತ್ತೂ ನೆಗೆಟಿವ್ ಆಗಿ ಯೋಚನೆ ಮಾಡಬೇಡಿ, ಋಣಾತ್ಮಕವಾಗಿ ಯೋಚನೆ ಮಾಡೋದು ಬೇಡ. ಈ ದಿನ ಧನುಷು ರಾಶಿಯವರಿಗೆ ಈ ದಿನ ಅಭಿವೃದ್ಧಿ ಇರ್ತಕ್ಕಂಥದ್ದು, ತುಂಬ ಲವಲವಿಕೆಯಾಗಿರ್ತೀರಿ, ಖುಷಿಯಾಗಿರ್ತೀರಿ. ಈ ದಿನ ತುಂಬ ಚೆನ್ನಾಗಿರ್ತೀರಿ. ಇನ್ನು ಸೋಮವಾರದ ದಿನ ಪ್ರೀತಿ ಪಾತ್ರರೊಡನೆ ಕಾಲ ಕಳೀತಕ್ಕಂಥದ್ದು, ಯೋಚನೆ ಮಾಡ್ತಕ್ಕಂಥದ್ದು ಜಾಸ್ತಿ ಆಗುತ್ತೆ. ಅವ್ರ ಜೊತೆಯಲ್ಲಿ ಒಂದು ಖುಷಿಯಾಗಿ ಲವಲವಿಕೆಯಾಗಿರ್ತಕ್ಕಂಥದ್ದು. ಮತ್ತು ಮಂಗಳವಾರ ದಿನ ಉತ್ತಮ ಬಾಂಧವ್ಯವನ್ನು ಹೊಂದ್ಕೊಂಡಿರ್ತೀರಿ. ಸ್ನೇಹಿತರುಗಳಾಗಿರಲಿ, ಮಕ್ಕಳುಗಳಲ್ಲಾಗಿರಲಿ, ಹೊರಗಡೆ ಆಗಿರಲಿ, ಬಂಧು ಮಿತ್ರರಲ್ಲಿ ಮಿತ್ರತ್ವ ಜಾಸ್ತಿ ಆಗ್ತಕ್ಕಂಥದ್ದು. ಇನ್ನು ಬುಧವಾರದ ದಿನ ಬೇರೆಯವ್ರಿಗೆ ಹೆಲ್ಪಿಂಗ್ ನೇಚರ್ ಮಾಡ್ತೀರಿ. ನಿಮ್ಮ ಕೈಲಾಗಿರ್ತಕ್ಕಂಥ ಸಹಾಯವನ್ನು ಬುಧವಾರದ ದಿನ ಮಾಡ್ತೀರಿ, ಖಂಡಿತವಾಗೂ ಲವಲವಿಕೆಯಾಗಿರ್ತೀರಿ. ಇನ್ನು ಗುರುವಾರದ ದಿನ ಬೇರೆಯವ್ರಿಗೆ ಕಾಳಜಿ ತಗೊಳ್ತೀರಿ. ನಿಮ್ಮ ಮನೆಯವ್ರಿಗೆ ಆಗಿರಲಿ, ನಿಮ್ಮ ಕುಟುಂಬದವ್ರಿಗೆ ಆಗಿರಲಿ, ನಿಮ್ಮ ಮಕ್ಕಳಿಗೆ ಆಗಿರಲಿ ಕಾಳಜಿ ಜಾಸ್ತಿ ವಹಿಸ್ತಕ್ಕಂಥ ದಿನ. ಶುಕ್ರವಾರ ದಿನ ಹೊಸ ಪರಿಚಯ ಆಗ್ತಕ್ಕಂಥದ್ದು, ಹೊಸಬರು ನಿಮಗೆ ಕಾಣಿಸಿಕೊಳ್ತಕ್ಕಂಥದ್ದು, ಅವರಿಂದ ಹೆಲ್ಪಿಂಗ್ ನೇಚರ್ ತಗೊಳ್ತಕ್ಕಂಥದ್ದು. ಅವರ ಸ್ನೇಹಿತರಾಗಿರಲಿ, ಬಂಧು ಮಿತ್ರರಾಗಿರಲಿ, ಬೇರೆಯವರಾಗಿರಲಿ, ಹೈಯರ್ ಆಫೀಸರ್ಸೇ ಆಗಿರಲಿ, ಅವರಿಂದ ನಿಮಗೆ ಉಪಕಾರ ಆಗ್ತಕ್ಕಂಥದ್ದು. ಕೆಲಸ ಮಾಡೋರಿಗೆ ಮತ್ತು ಡೆವಲಪರ್ಸ್ಗಳಿಗೆ ಬೇರೆಯವ್ರು ಬಂದು ಇಂಥ ಜಾಗದಲ್ಲಿ ಜಾಗ ಇದೆ ಅಂತಕ್ಕಂಥದ್ದು ಪರಿಚಯ ಆಗ್ತಕ್ಕಂಥದ್ದು ಜಾಸ್ತಿ ಆಗುತ್ತೆ. ಇನ್ನು ಶನಿವಾರ ದಿನ ನೀವು ತಗೊಳ್ತಕ್ಕಂಥ ನಿರ್ಧಾರದಿಂದ ನಿಮ್ಮ ಜೀವನ ಅವಲಂಬಿತವಾಗಿರ್ತದೆ. ಹುಷಾರಾಗಿರಿ, ನೋಡ್ಕೊಳ್ಳಿ, ಚೆನ್ನಾಗಿರಲಿ. ನಿಮಗೆಲ್ಲ ಧನುಷು ರಾಶಿಯವರಿಗೆ ಗುರುವಿನ ಮಂತ್ರ, ದತ್ತನ ಆಲಯಕ್ಕೆ ಹೋಗ್ತಕ್ಕಂಥದ್ದು ಮರಿಬೇಡಿ. ಹತ್ತಿ ವೃಕ್ಷದ ಕೆಳಗಡೆ ಇಲ್ಲ ಅರಳಿ ವೃಕ್ಷದ ಕೆಳಗಡೆ ಕುಂತ್ಕೊಂಡು 1 ನಿಮಿಷ ಇಲ್ಲ 5 ನಿಮಿಷ ಧ್ಯಾನವನ್ನು ಮಾಡ್ತಕ್ಕಂಥದ್ದು ಮಾಡಿ. ಖಂಡಿತವಾಗೂ ನಿಮ್ಗೆಲ್ಲ ಒಳ್ಳೆಯದಾಗಲಿ, ಶುಭವಾಗಲಿ. ಮಕರ ರಾಶಿಗೆ ಹೋಗೋಣಮ್ಮ. ಮಕರ ರಾಶಿಯಲ್ಲಿ ನೋಡಿ, ಮಕರ ಮತ್ತು ಕುಂಭರಾಶಿಗೆ ಶನಿನೇ ಅಧಿಪತಿ. ಆ ಭಗವಂತನ ಈ ಎರಡೂ ರಾಶಿಗಳಿಗೆ ಜನ್ಮದಲ್ಲೇ ಶನಿ ಇರ್ತಕ್ಕಂಥದ್ದು. ಅದರಲ್ಲೂ ಈ ಪರಾಭವ ಸಂವತ್ಸರದಲ್ಲಿ ಮಕರ ರಾಶಿಯವರಿಗೆ ಬಿಡುಗಡೆಯಾಗಿ ಮುಂದಿನ ಈ ಮೀನ ರಾಶಿಗೆ ಪ್ರವೇಶ ಆಗಿರ್ತಕ್ಕಂಥದ್ದು ಶನಿ. ಹಾಗಾಗಿ ಮಕರ ರಾಶಿಯಲ್ಲಿರ್ತಕ್ಕಂಥ ಈ 3 ನಕ್ಷತ್ರದವರು ಕೂಡ ನೀವು ತುಂಬ ಚೆನ್ನಾಗಿರ್ತೀರಿ. ವಾಹನಗಳನ್ನು ಖರೀದಿ ಮಾಡ್ತಕ್ಕಂಥದ್ದು, ಮನೆಯಲ್ಲಿ ಸಂತೋಷದಾಯಕವಾಗಿರ್ತಕ್ಕಂಥ ವಾತಾವರಣ ಆಗ್ತಕ್ಕಂಥದ್ದು ಜಾಸ್ತಿ ಆಗುತ್ತೆ. ನಿಮ್ಮೆಲ್ಲರಿಗೂ ಒಳ್ಳೆಯದಾಗಲಿ, ಖಂಡಿತವಾಗೂ. ಆದರೆ ಈ ದಿನ, ಈ 6 ದಿನಗಳ ಕಾಲ ಮಕರ ರಾಶಿಯವ್ರಿಗೆ ಯಾವ ರೀತಿ ಇರುತ್ತೆ, ಸುಖ ಸಂತೋಷದಿಂದ ಕೂಡಿರ್ತಿರ್ತದೆ ನೋಡೋಣ. ಇವತ್ತು ಮಕರ ರಾಶಿಯವರಿಗೆ ರವಿವಾರದ ದಿನ ಗೌರವ ಸ್ಥಾನಮಾನ ಸಿಗ್ತಕ್ಕಂಥ ದಿನ. ನಿಮಗೆ ಒಳ್ಳೆಯ ಹೆಸರು ಸಂಪಾದನೆ ಮಾಡ್ತಕ್ಕಂಥದ್ದು ಜಾಸ್ತಿ ಆಗುತ್ತೆ. ಇನ್ನು ಸೋಮವಾರ ದಿನ
ಅಗತ್ಯಕ್ಕೆ ತಕ್ಕಂತೆ ಜಾಸ್ತಿ ಇರಬೇಕು. ನಿಮ್ಗೆ ಎಷ್ಟು ಬೇಕೋ ಅಷ್ಟೇ ನೀವಿರಬೇಕು. ಯಾಕಂದರೆ ನೀವೇನಾದರೂ ಸ್ವಲ್ಪ ಜಾಮ್ ಆದ್ರೂ ಕೂಡ ನಿಮಗೆ ಆಪತ್ತು ತಪ್ಪಿದ್ದಲ್ಲ. ವಾಹನದಲ್ಲಿ ಹೋಗ್ಬೇಕಾದ್ರಾಗಲಿ, ದೂರ ಪ್ರಯಾಣ ಮಾಡ್ಬೇಕಾದ್ರೆ ಹುಷಾರಾಗಿರಬೇಕು. ಬೇರೆಯವ್ರ ಜೊತೆಲಿ ನೀವು ಮಾತಾಡಬೇಕಾದ್ರೂ ಸ್ವಲ್ಪ ಕೇರ್ಫುಲ್ಲಾಗಿರಬೇಕು. ಈ ರೀತಿ ಇರ್ತಕ್ಕಂಥದ್ದು. ಮಂಗಳವಾರ ದಿನ ಒಳ್ಳೆತನವಾಗಿರಿ. ನೀವು ಒಂದು ರೀತಿಯಲ್ಲಿ ಸ್ನೇಹಿತರದ್ದು ಒಳಗಡೆ ಈ ಸ್ನೇಹಿತರೊಡನೆ ತುಂಬ ಲವಲವಿಕೆಯಾಗಿರ್ತಕ್ಕಂಥದ್ದು ಮಾಡಿ. ಯಾಕಂದರೆ ಕೆಲವು ದ್ವೇಷ ಕಟ್ಕೊಳ್ತಕ್ಕಂಥದ್ದು ಜಾಸ್ತಿ ಆಗುತ್ತೆ. ಅವ್ರ ಹತ್ರ ನೀವು ಕೇರ್ಫುಲ್ಲಾಗಿರ್ತಕ್ಕಂಥದ್ದು ಮಾಡಿ. ಇನ್ನು ಬುಧವಾರ ದಿನ ಏಳಿಗೆ ಆಗ್ತಕ್ಕಂಥ ದಿನ, ಅಭಿವೃದ್ಧಿ ಆಗ್ತಕ್ಕಂಥ ದಿನ ಈ ದಿನ. ಗುರುವಾರ ದಿನ ಜಯ ತಂದು ಕೊಡ್ತಕ್ಕಂಥ ದಿನ. ಶುಕ್ರವಾರ ದಿನ ಬೇರೆಯವ್ರಿಗೆ ನೀವು ಆಶ್ರಯ ಆಗಿರ್ತೀರಿ, ಬೇರೆಯವ್ರಿಗೆ ನೀವು ಹೆಲ್ಪಿಂಗ್ ನೇಚರ್ ಮಾಡ್ತೀರಿ. ಇನ್ನು ಶನಿವಾರ ದಿನ ನಿಮ್ಮ ವಾರನೇ ಆಗಿರೋದ್ರಿಂದ ಮಕರ ರಾಶಿಯಲ್ಲಿ ಒಳ್ಳೆ ಲಾಭ ತರ್ತಕ್ಕಂಥದ್ದು, ಯೋಗಕಾರಕನಾಗಿರ್ತಕ್ಕಂಥ ಶನಿ ನಿಮಗೆ ಒಳ್ಳೆ ಉನ್ನತ ಸ್ಥಾನಮಾನಕ್ಕೆ ತೊಗೊಂಡೋಗ್ತಕ್ಕಂಥದ್ದು. ಮಕರ ರಾಶಿಯವ್ರಿಗೆ ನಿಮಗೆಲ್ಲ ತುಂಬ ಚೆನ್ನಾಗಾಗುತ್ತೆ. ಒಳ್ಳೆಯದಾಗಲಿ. ಓಕೆ ಗುರುಗಳೇ, ಕುಂಭರಾಶಿ ಹೇಗಿದೆ ಈ ವಾರ? ಖಂಡಿತಮ್ಮ, ಕುಂಭರಾಶಿಗೂ ಶನಿನೇ ಅಧಿಪತಿ. ಆದರೂ ಕೂಡ ಈ ರಾಶಿ ನಕ್ಷತ್ರದಲ್ಲಿ ಇರ್ತಕ್ಕಂಥವ್ರಿಗೆ, ಅದರಲ್ಲೂ ಧನಿಷ್ಠ ನಕ್ಷತ್ರ, ಶತಬೀಜ ನಕ್ಷತ್ರದಲ್ಲಿ ಇರ್ತಕ್ಕಂಥವ್ರಿಗೆ ಈ ದಿನ ಅಂದರೆ ರವಿವಾರ ದಿನ ಉದಾರತೆಯನ್ನು ಮೆರೀತಾರೆ. ಅವರು ಹೆಲ್ಪಿಂಗ್ ನೇಚರ್ ಮಾಡ್ತಾರೆ, ತುಂಬ ಚೆನ್ನಾಗಿರ್ತಾರೆ. ಅವ್ರನ್ನ ನೋಡೋಕ್ಕೇ ಸಂತೋಷ ಆಗುತ್ತೆ. ಬೇರೆಯವ್ರಿಗೆ ಧನ ಸಹಾಯ ಮಾಡ್ತಾ ಇರ್ತಾರೆ, ಅನ್ನದಾನಗಳು ಮಾಡ್ತಾರೆ. ಈ ದಿನ ಸ್ವಲ್ಪ ಹೆಲ್ಪಿಂಗ್ ನೇಚರ್ ಮಾಡ್ತಕ್ಕಂಥವ್ರು ಶತಬೀಜ ನಕ್ಷತ್ರ, ಧನಿಷ್ಠ ನಕ್ಷತ್ರದಲ್ಲಿರ್ತಕ್ಕಂಥವ್ರಿಗೆ, ಪೂರ್ವಭದ್ರ ನಕ್ಷತ್ರದಲ್ಲಿರ್ತಕ್ಕಂಥವ್ರು ಖಂಡಿತವಾಗೂ, ಅದರಲ್ಲಿ ಉತ್ತರಾಭದ್ರ ನಕ್ಷತ್ರ, ಧನಿಷ್ಠ ನಕ್ಷತ್ರ, ಶತಬೀಜ ನಕ್ಷತ್ರದವರು ತುಂಬ ಲವಲವಿಕೆಯಾಗಿರ್ತಕ್ಕಂಥದ್ದು ಈ ದಿನ ತುಂಬ ಚೆನ್ನಾಗಿದೆ. ಇನ್ನು ಸೋಮವಾರ ದಿನ ಗೌರವ ಸ್ಥಾನಮಾನ ಸಿಗ್ತಕ್ಕಂಥ ದಿನ ನಿಮಗೆ. ಮಂಗಳವಾರ ದಿನ ನೆಮ್ಮದಿಯ ವಾತಾವರಣ ಇರ್ತಕ್ಕಂಥದ್ದು, ತುಂಬ ಚೆನ್ನಾಗಿರ್ತೀರ. ಬುಧವಾರ ದಿನ ಜಯ ಕಟ್ಟಿಟ್ಟ ಬುತ್ತಿ, ನಿಮಗೆ ಕೆಲಸಕ್ಕೆ ಕೈ ಹಾಕಿ ಯಾವುದಾದ್ರು ಒಂದು ಒಳ್ಳೆಯದಾಗ್ತಕ್ಕಂಥದ್ದು. ಗುರುವಾರ ದಿನ ಉಲ್ಲಾಸದಾಯಕವಾಗಿರ್ತೀರಿ, ಲವಲವಿಕೆಯಾಗಿರ್ತೀರಿ, ಖುಷಿಯಾಗಿರ್ತೀರಿ. ಇನ್ನು ಶುಕ್ರವಾರ ದಿನ ಸ್ವಲ್ಪ ಹುಷಾರಾಗಿರಬೇಕು. ಆ ದಿನ ಸ್ವಲ್ಪ ದೂರ ಪ್ರಯಾಣ ಮಾಡ್ತಕ್ಕಂಥದ್ದು ಮಾಡಬೇಡಿ. ಅಪಘಾತಗಳು ನಡೀತಕ್ಕಂಥದ್ದು, ಗಲಾಟೆ ಗದ್ದಲಗಳಾಗ್ತಕ್ಕಂಥದ್ದು, ಜಾಗೃತೆಯಲ್ಲಿ ಇರ್ತಕ್ಕಂಥದ್ದು ಮಾಡಿ. ಖಂಡಿತ ಒಳ್ಳೆಯದಾಗುತ್ತೆ. ಇನ್ನು ಶನಿವಾರ ದಿನ ಬಂದು ಬೇರೆಯವ್ರು ನಿಮಗೆ ಹೆಲ್ಪಿಂಗ್ ನೇಚರ್ ಮಾಡ್ತಕ್ಕಂಥದ್ದು ಜಾಸ್ತಿ. ಆ ದಿನ ಸ್ವಲ್ಪ ಹೆಲ್ಪ್ ತಗೊಳ್ಳಿ. ನಿಮ್ಮ ಮುಂದಿನ ಜೀವನಕ್ಕೆ ನಿಮಗೆ ಆಧಾರವಾಗಿರ್ತಕ್ಕಂಥದ್ದು ತುಂಬ ಚೆನ್ನಾಗಾಗುತ್ತೆ. ಕೊನೆಯದಾಗಿ ಮೀನರಾಶಿ. ಖಂಡಿತವಾಗೂ ಮೀನರಾಶಿಗೆ ಗುರುನೇ ಅಧಿಪತಿ ಬಂಧುಗಳೇ. ನಿಮಗೆ ಗುರು ಆ ಮೀನದಲ್ಲಿ ವಕ್ರಸ್ಥಾನದಲ್ಲಿ ಗುರು ನಡೀತಾ ಇರ್ಬೇಕಾದ್ರೆ ಪಂಚಮದಲ್ಲಿ ಶನಿ ಇದ್ದಾನೆ. ಆದರೆ ಹುಷಾರಾಗಿರಿ. ವಾಹನದಲ್ಲಿ ಹೋಗ್ಬೇಕಾದ್ರೆ ಈ ವಾರದಲ್ಲಿ ಸ್ವಲ್ಪ ಹುಷಾರಾಗಿರಿ. ದೂರ ಪ್ರಯಾಣ ವರ್ಜಿಸಿ. ಬೇಡ, ಹತ್ತಿರದಲ್ಲಿರ್ತಕ್ಕಂಥ ಯಾವುದಾದ್ರು ದೇವಾಲಯಕ್ಕೆ ಹೋಗ್ತಕ್ಕಂಥದ್ದು ಮಾಡಿ. ದೂರ ಪ್ರಯಾಣ ಮಾಡ್ತಕ್ಕಂಥದ್ದು ಸ್ವಲ್ಪ ವರ್ಜಿಸಿ. ಆದರೆ ಈ ದಿನ ನಿಮಗೆ ಮೀನರಾಶಿಯವರಿಗೆ ಈ 6 ದಿನಗಳ ಕಾಲ, ಈ ಒಂದು ವಾರದಲ್ಲಿ ಯಾವ ರೀತಿ ನಿಮಗೆ ಫಲಾಫಲಗಳು ಇರ್ತಕ್ಕಂಥದ್ದು ನಾನು ಹೇಳ್ತಾ ಹೋಗ್ತೀನಿ. ಅದನ್ನು ನೀವು ಪಾಲನೆ ಮಾಡ್ಕೊಳ್ತಾ ಬನ್ನಿ. ರವಿವಾರದ ದಿನ ಜಯ ಕಟ್ಟಿಟ್ಟ ಬುತ್ತಿ. ಅಂದರೆ ಈ ದಿನ ನಿಮಗೆ ಯಾವುದಾದ್ರು ಒಂದು ಕೆಲಸಕ್ಕೆ ಕೈ ಹಾಕಿದ್ರೂ ಕೂಡ ನಿಮಗೆ ಗೆಲುವು ಸಾಧಿಸ್ತಕ್ಕಂಥದ್ದು. ಇನ್ನು ಸೋಮವಾರ ದಿನ ಉತ್ತಮವಾಗಿರ್ತಕ್ಕಂಥ ವಾತಾವರಣ ಆಗ್ತಕ್ಕಂಥದ್ದು. ಸ್ವಲ್ಪ ಹುಷಾರಾಗಿ ಜಾಗೃತ ಅವಸ್ಥೆಯಲ್ಲಿರಿ. ಯಾವುದಾದ್ರು ಒಂದು ಬಂದರೂ ಕೂಡ ಅಚೀವ್ಮೆಂಟ್ ಮಾಡ್ತಕ್ಕಂಥದ್ದು, ಅಂದರೆ ಇನ್ವೆಸ್ಟ್ಮೆಂಟ್ ಮಾಡುವಂತ ಯಾರು ಹೇಳಿದ್ರು ಕೂಡ ಸ್ವಲ್ಪ ಹಿಂದೆ ಮುಂದೆ ಯೋಚನೆ ಮಾಡ್ಕೊಂಡು ಮಾಡ್ತಕ್ಕಂಥದ್ದು ಮಾಡಿ. ಮಂಗಳವಾರ ದಿನ ಪ್ರೀತಿ ಪಾತ್ರರೊಡನೆ ನೀವು ಕಾಲ ಕಳೀತಕ್ಕಂಥದ್ದು ಜಾಸ್ತಿ ಆಗುತ್ತೆ. ಇನ್ನು ಬುಧವಾರ ದಿನ ಶುಭ ವಾರ್ತೆಯನ್ನು ಕೇಳ್ತೀರಿ. ಶುಭ ಕಾರ್ಯಗಳನ್ನು ನಡೀತಕ್ಕಂಥದ್ದು ನಿಮ್ಮ ಮನೆಗಳಲ್ಲಿ ಮತ್ತು ಬಂಧು ಮಿತ್ರರಲ್ಲಿ ಅಲ್ಲೋಗಿ ಪಾಲ್ಗೊಳ್ತಕ್ಕಂಥದ್ದು ಜಾಸ್ತಿ ಆಗುತ್ತೆ. ಇನ್ನು ಗುರುವಾರ ದಿನ ಸ್ವಲ್ಪ ನಿಮ್ಮ ಲಾಭ ನಷ್ಟಗಳು ನಡೀತಕ್ಕಂಥದ್ದು, ನಷ್ಟದಾಯಕವಾಗಿರ್ತಕ್ಕಂಥ ಕೆಲಸಗಳಿಗೆ ಕೈ ಹಾಕ್ತಕ್ಕಂಥದ್ದು, ಲಾಸ್ ಆಗ್ತಕ್ಕಂಥದ್ದು ಆಗುತ್ತೆ. ಸ್ವಲ್ಪ ಹುಷಾರಾಗಿರಿ. ಶುಕ್ರವಾರ ದಿನ ಉತ್ತಮ ಸ್ಥಾನಮಾನಕ್ಕೆ ಹೋಗ್ತಕ್ಕಂಥದ್ದು, ಸ್ವಲ್ಪ ಕೆಲಸ ಕಾರ್ಯಗಳೆಲ್ಲ ಸುಗಮವಾಗಿ ನಡೀತಕ್ಕಂಥ ಶುಕ್ರವಾರ ದಿನ. ಇನ್ನು ಶನಿವಾರ ಗೌರವಿತವಾಗಿ ನಿಮಗೆ ಒಳ್ಳೆಯ ಸ್ಥಾನಮಾನ ಸಿಗ್ತಕ್ಕಂಥ ದಿನ. ತುಂಬ ಚೆನ್ನಾಗಿ ಲವಲವಿಕೆಯಾಗಿರ್ತೀರಿ. ವಿಶೇಷವಾಗಿ ಒಂದು ಸ್ಥಾನಮಾನ ಸಿಗ್ತಕ್ಕಂಥದ್ದು ಶನಿವಾರ ದಿನ. ಹಾಗಾಗಿ ಗುರು ದತ್ತಾತ್ರೇಯನ ದೇವಸ್ಥಾನಕ್ಕೆ ಹೋಗ್ತಕ್ಕಂಥದ್ದು ಮರಿಬೇಡಿ. ಆ ದತ್ತನ ಒಂದು ಪ್ರಾರ್ಥನೆಯನ್ನು ಮಾಡ್ಕೊಳ್ತಕ್ಕಂಥದ್ದು. ಕಾಲಭೈರೇಶ್ವರ ಸನ್ನಿಧಿ ಹೋಗಿ ರಾವು ಕಾಲದಲ್ಲಿ ಕೂಷ್ಮಾಂಡದ ದೀಪಗಳನ್ನು ಅಣಿಸ್ತಕ್ಕಂಥದ್ದು ಮಾಡಿ. ಖಂಡಿತವಾಗೊಳ್ಳೆದಾಗ. ಯಾಕಂದರೆ ಗುರುನೇ ಅಧಿಪತಿಯಾಗಿರೋದ್ರಿಂದ ಕಾಲಾತೀತನಾಗಿರ್ತಕ್ಕಂಥ ಕಾಲಭೈರೇಶ್ವರನಿಗೆ ನೀವು ದರ್ಶನವನ್ನು ಮಾಡಿದಾಗ ಖಂಡಿತವಾಗುತ್ತೆ. ಅದರಲ್ಲಿ ಹೆಣ್ಣು ದೇವತೆಗಳಿಗೆ ಚೌಡೇಶ್ವರಿ ಅಮ್ಮನವರಿಗೆ ದರ್ಶನ ಮಾಡೋದ್ರಿಂದ ಖಂಡಿತವಾಗೂ ನಿಮಗೆ ಮೀನರಾಶಿಯಲ್ಲಿರ್ತಕ್ಕಂಥವ್ರಿಗೆಲ್ಲರಿಗೂ ನಿಮಗೆಲ್ಲರಿಗೂ ಒಳ್ಳೆಯದಾಗುತ್ತೆ. ಈ 12 ರಾಶಿ, ಈ 27 ನಕ್ಷತ್ರಗಳಿಗೆ ಎಲ್ಲರಿಗೂ ನಿಮಗೆಲ್ಲ ಈ ವಾರದಲ್ಲಿ ಒಳ್ಳೆಯ ಶುಭ ಫಲವನ್ನು ಕೊಡಲಿ. ಆ ನವನಾಯಕರುಗಳು ನಿಮಗೆಲ್ಲರಿಗೂ ಆಶೀರ್ವಾದ ಮಾಡಲಿ ಅಂತೆ ನಮ್ಮ ವಾಹಿನಿ ಮುಖಾಂತರ ತಮ್ಮೆಲ್ಲರಿಗೂ ಪ್ರಾರ್ಥಿಸ್ತೀನಿ.
ಓಕೆ ಗುರುಗಳೇ, ಕೊನೆಯದಾಗಿ ಇನ್ನು ವಾಸ್ತು ಬಗ್ಗೆ ಮಾತಾಡೋದಾದರೆ ಮನೆಯಲ್ಲಿ ಪದೇ ಪದೇ ಜಗಳಗಳಾಗ್ತಾ ಇರುತ್ತೆ. ಕೆಲವರು ಮನೆಯ ದಿಕ್ಕನ್ನು ಬದಲಾಯಿಸ್ತಾರೆ, ಪೂರ್ವ ಎತ್ತಿದ್ದು ಪಶ್ಚಿಮಕ್ಕೆ ಹೋಗ್ತಾರೆ, ದಕ್ಷಿಣಕ್ಕೆ ಹೋಗ್ತಾರೆ. ಆದರೆ ಮನೆಯ ಯಾವ ದಿಕ್ಕಿನಲ್ಲಿದ್ದರೂ ಕೂಡ ಮನೆ ಒಳಗಡೆ ನಾವು ಎಲ್ಲ ರೀತಿಯಿಂದಲೂ ಒಳ್ಳೇದಾಗಬೇಕು ಅಂದರೆ ಏನಾದರೂ ಒಂದು ವಾಸ್ತು ಟಿಪ್ ಹೇಳಿ ಗುರುಗಳೇ. ಖಂಡಿತವಾಗಮ್ಮ, ಒಳ್ಳೆ ಉತ್ತಮವಾಗಿರ್ತಕ್ಕಂಥ ಪ್ರಶ್ನೆ ಕೇಳಿದೆ ಮಗನೇ. ಪ್ರತಿಯೊಂದು ಮನೆಯಲ್ಲಿ ಗಂಡಸಿನ ಯಶಸ್ಸಿಗೆ ಹೆಂಡತಿನೇ ಕಾರಣ. ಹೆಂಡತಿ ಅವಳು ಕರೆಕ್ಟಾಗಿ ಆ ವಾಸ್ತುವನ್ನು ಯಾವ ರೀತಿ ಬೇಕಾದ್ರೂ ತೊಗೊಂಡೋಗ್ಬೋದು. ಅವಳು ಬೇಕಾದ್ರೆ ಹಾಳು ಮಾಡ್ಬೋದು, ಇಲ್ಲ ಉದ್ಧಾರನೂ ಮಾಡ್ಬೋದು. ಅವಳ ಕೈಯಲ್ಲೇ ಇದೆ. ಗಂಡು ಮಕ್ಕಳಲ್ಲಿ ಯಾವುದೇ ರೀತಿಯಾದ ಒಂದು ಇಲ್ಲ, ಅವ್ರು ಬಂದಿದ್ದು ದುಡ್ದಾಕ್ಬೋದು ಅಷ್ಟೇ. ಆದರೆ ಮನೆಯ ವಾಸ್ತು ಯಾವ ರೀತಿ ಇರಬೇಕು, ಯಾವ ರೀತಿ ನಡ್ಕೋಬೇಕು, ಒಬ್ಬ ತಾಯಿಯಾಗಿ, ಹೆಂಡತಿಯಾಗಿ, ಒಬ್ಬ ಶಿಕ್ಷಕಿಯಾಗಿ, ಒಬ್ಬ ಮಾಸ್ಟ್ರು ಅಂತಾರಲ್ಲ, ಒಡೆದು ಬುದ್ಧಿ ಕಲಿಸ್ತಾರಲ್ಲ, ಗಂಡನಿಗಾಗಲಿ ತಪ್ಪು ಮಾಡಿದ್ರೆ ಬೈಯೋದ್ರಲ್ಲಿ ಏನು ತಪ್ಪೇನಿಲ್ಲ. ನಿಮ್ಮ ವಸ್ತು ಅದು, ನಿಮ್ಮ ಅರ್ಧ ದೇಹ ಅದು. ಅದರಲ್ಲಿ ಕೈ ಮಾಡಿದ್ರೂ ಹೊಡೆದ್ರೂ ತಪ್ಪೇನಿಲ್ಲ. ಯಾಕಂದರೆ ಬುದ್ಧಿ ಕಲಿಬೇಕು, ಈ ರೀತಿ ಇರಬೇಕು, ಮನೆ ಹಿಂಗೆ ನಡೆಸ್ಕೊಂಡೋಗ್ಬೇಕು. ನೀವೇ ಜಾಗೃತಿಯಾಗಿ ಬೆಳಗ್ಗೆ ಬೇಗ ಎದ್ದೋಳಲ್ಲ, ಬೆಳಗ್ಗೆ ಎದ್ದು ಸೂರ್ಯ ಉದಯ ಆಗೋತ್ತು ಮುಂಚೆನೇ ಎದ್ದು ವಾಸ್ಕಾಲೆಲ್ಲ ತೊಳೆದು ಅರ್ಶಿನ ಕುಂಕುಮ ಇಟ್ಟು ನಮಸ್ಕಾರ ಮಾಡಿ, ಸೂರ್ಯ ನಮಸ್ಕಾರ ಮಾಡಿ, ಆ ದೇವ್ರುಗಳಿಗೆ ನಮಸ್ಕಾರ ಮಾಡಿ ನೀವು ಮಾಡೋದಿಲ್ಲ. ನೀವೇ ಸೋಂಬೇರಿಯಾಗಿ ಮನ್ಕೊಂಡಿದ್ರೆ ಆ ಮನೆಯಲ್ಲಿ ಅಭಿವೃದ್ಧಿ ಆಗೋದು ಹೆಂಗೆ? ಕೆಲವೊಂದು ಏನು ಮಾಡ್ತೀರಿ, ನೈನ್ ಪಾಲಿಶ್ ಹಾಕ್ಕೊಳ್ತೀರಿ, ಮನೆ ಒಳಗಡೆ ಕೆರಿತಾ ಇರ್ತೀರಿ ಉಗುರುಗಳ್ನ, ಮನೆ ಒಳಗಡೆ ಬ್ಲೇಡ್ ತಗೊಂಡೆಲ್ಲ ಕೆರಿತಾ. ಉಗುರು ಕೆಳಗಡೆ ಬೀಳಬಾರ್ದು, ದಟ್ಟ ದರಿದ್ರ ಆಗ್ತಕ್ಕಂಥದ್ದು. ಸಾಯಂಕಾಲ ಗೋಧೂಳಿ ಸಮಯದಲ್ಲಿ ನನಗೆ ಸಾಕಾಗಿದೆ ಅಂತ ಮನಿಕೊಳ್ಳತಕ್ಕಂಥದ್ದು ಹೆಣ್ಮಕ್ಳು. ದಯವಿಟ್ಟು ಆಗಿ ಮಾಡಬೇಡಿ. ಮಾಂಗಲ್ಯಗಳನ್ನ ಪ್ರದಕ್ಷಿಣೆ ಮಾಡ್ತೀರಿ, ಅದನ್ನು ಮಾಡಬೇಡಿ. ನಿಮ್ಮ ಮಾಂಗಲ್ಯವನ್ನು ಪರಪುರುಷರು ನೋಡಬಾರ್ದು. ನೀವು ಯಾವ ರೀತಿ ಜಾಗೃತಿಯಾಗಿರ್ತೀರೋ ಆ ರೀತಿ ಮನೆಯಲ್ಲಿ ವಾಸ್ತವವಾಗಿರ್ತಕ್ಕಂಥದ್ದು. ಅರ್ಶಿನ ಕುಂಕುಮ ಹಾಕೊಳ್ಳಿ. ಕೆಲವರು ಕುಂಕುಮನೇ ಇಡಲ್ಲ, ಏನೋ ಒಂದು ಚಿಕ್ಕದಾಗಿ ಒಂದು ಆಜ್ಞಾ ಚಕ್ರದಲ್ಲಿ ಹಿಂಗಿಡ್ತಾರೆ, ಶೋಕಿಯಾಗಿ ಮಾಡ್ತೀರಿ. ದಯವಿಟ್ಟು ಆಗಿ ಮಾಡಬೇಡಿ. ನಿಮ್ಮ ದೇಹದ ಮೇಲೆ ಗಮನ ಇರಲಿ. ಕೆಲವ್ರು ಏನು ಮಾಡ್ತೀರಿ, ಟ್ಯಾಟುಗಳು ಹಾಕಿಸ್ಕೋತೀರಿ, ದೊಡ್ಡದಾಗಿ ಟ್ಯಾಟುಗಳು ಹಾಕಿಸ್ಕೋತೀರಿ, ಎದೆ ಮೇಲೆ, ಕೈಯಿನ ಮೇಲೆ, ಭುಜದ ಮೇಲೆ. ನೋಡಿ, ಪಂಚಭೂತಗಳಲ್ಲಿ ನಮಗೆ ಈ ದೇಹ, ಆಕಾಶ, ಭೂಮಿ, ಅಗ್ನಿ, ವಾಯು, ಜಲ, ಈ ಪಂಚಭೂತಗಳು. ಈ ಪಂಚಭೂತಗಳಲ್ಲಿ ದೇಹ ಗರ್ಭದಿಂದ, ತಾಯಿ ಗರ್ಭದಿಂದ ಯಾವ ರೀತಿ ಬಂತೋ, ಟ್ಯಾಟು ಹಾಕ್ಕೊಂಡೇ ಬಂದಿತ್ತಾ ಗರ್ಭದಿಂದ? ಇಲ್ವಲ್ಲ. ನಾವು ಮನುಷ್ಯರಾದವರು ನಾವು ಮಾಡ್ತೀವಿ, ಮಾಡಬಾರ್ದಿರೋದು ಮಾಡ್ತೀವಿ, ನಮಗೆ ಚೆನ್ನಾಗಾಗಿಲ್ಲ ಅಂತೀವಿ. ಖಂಡಿತವಾಗಲ್ಲ. ಟ್ಯಾಟು ಹಾಕಿಸ್ಕೊಳ್ಳೋದು ತಪ್ಪಲ್ಲ, ಟ್ಯಾಟು ಹಾಕಿಸ್ಕೋಬೇಕು, ಹಾಕಿಸ್ಕೊಳ್ರಿ, ನಾವೇನು ಬೇಡ ಅಂತ ಹೇಳಲ್ಲ. ಅದು ನಿಮ್ಮ ಕರ್ಮಕ್ಕೆ ಬಿಟ್ಟಿರ್ತಕ್ಕಂಥದ್ದು. ಆದರೆ ಪಂಚಭೂತಗಳಲ್ಲಿ ಯಾವ ರೀತಿ ನಾವು ಜನನ ಆದ್ವೋ ಪಂಚಭೂತಗಳಲ್ಲಿ ತಿರ್ಗಾ ಲೀನವಾಗಬೇಕು ನಾವು. ಅಗ್ನಿಗಾಗಲಿ ಮಣ್ಣಿಗಾಗಲಿ ಈ ದೇಹ ಹೋಗ್ತಕ್ಕಂಥದ್ದು. ನಾವು ಏನು ಮಾಡ್ತೀವಿ ಆ ಕರ್ಮದ ಫಲ ನಮಗಿರುತ್ತೆ. ಮನೆಯಲ್ಲಿ ನೋಡಿ ಎಷ್ಟು ಶುಭ್ರವಾಗಿ ಸಾಯಂಕಾಲ ಗೋಧೂಳಿ ಸಮಯದಲ್ಲಿ ತುಪ್ಪದ ದೀಪಗಳನ್ನು ಅಂಟಿಸಿ, ಒಂದು ದೇವ ನಾಮಾಮೃತಗಳನ್ನು ಕೇಳಿ ಪಾಡಿ, ಇಲ್ಲ ನಿಮ್ಮ ಕೈಲೇನು ಓದೋಕ್ಕಾಗಲಿ ಲಲಿತ ಪಾರಾಯಣ ಮಾಡಿ, ಗೋವಿನ ಹಾಡನ್ನು ಕೇಳಿ, ಆ ಗೋವಿಂದನ ನಾಮಸ್ಮರಣೆಯನ್ನು ಮಾಡಿ, ಲಲಿತ ಪಾರಾಯಣವನ್ನು ಮಾಡಿ, ದೇವಿ ಖಡ್ಗಮಾಲವನ್ನು ಓದಿ, ವಿಷ್ಣು ಸಹಸ್ರನಾಮಗಳನ್ನು ಕೇಳಿ, ಸೂರ್ಯದೇವರನ್ನ ಪ್ರಾರ್ಥನೆಯನ್ನು ಮಾಡಿ, ಮನೆಯಲ್ಲಿ ನಂದಾದೀಪಗಳನ್ನು ಅಂಟಿಸಿ, ಆ ಲಕ್ಷ್ಮೀ ದೀಪಗಳನ್ನು ಅಂಟಿಸಿ ಸಾಯಂಕಾಲ ಗೋಧೂಳಿ ಸಮಯದಲ್ಲಿ ಎಷ್ಟು ಚೆನ್ನಾಗಿರ್ತೀರಿ. ಇದೆಲ್ಲ ಮಾಡ್ಕೊಂಬಂದಾಗ ಮನೆಯಲ್ಲಿ ವಾಸ್ತು, ಹೆಣ್ಮಕ್ಳೇ ನೀವೇ ಆ ಮನೆಯ ಒಂದು ಉದ್ಧಾರ ಮಾಡ್ತಕ್ಕಂಥ ದೇವತೆಗಳು. ತಾಯಿಯಾಗಿ, ತಂಗಿಯಾಗಿ, ಬಂಧುವಾಗಿ, ಮಗಳಾಗಿ ಆ ಮನೆ ನಡೆಸ್ತಕ್ಕಂಥವಳು ನೀವೇ. ಹಾಗಾಗಿ ಖಂಡಿತವಾಗೂ ನಿಮಗೆಲ್ಲ ಒಳ್ಳೆಯದಾಗಲಿ, ಶುಭವಾಗಲಿ. ಓಕೆ ಗುರುಗಳೇ, ಧನ್ಯವಾದಗಳು. ಇವತ್ತಿನ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ವಾರ ಭವಿಷ್ಯದ ಬಗ್ಗೆ ಸಾಕಷ್ಟು ಮಾಹಿತಿಗಳನ್ನು ತಿಳಿಸ್ಕೊಟ್ಟಿದ್ದೀರಾ. ಖಂಡಿತವಾಗೂ ತಮಗೂ, ನಿಮ್ಮ ವಾಹಿನಿ ಎಲ್ಲ ವೀಕ್ಷಕ ಪ್ರಭುಗಳಿಗೂ, ಇಡೀ ಲೋಕನೇ ಸುಭಿಕ್ಷವಾಗಿರಲಿ. ಲೋಕೋ ಸಮಸ್ತ ಸುಖಿನೋ ಭವಂತು, ಸನ್ಮಂಗಳಾನಿ ಭವಂತು, ಸರ್ವೇ ಜನ ಸುಖಿನೋ ಭವಂತು, ಸನ್ಮಂಗಳಾನಿ ಭವಂತು. ಒಳ್ಳೆಯದಾಗಲಿ. ವೀಕ್ಷಕರು, ಇದಾಗಿತ್ತು ಇವತ್ತಿನ ವಿಶೇಷ. ಮತ್ತಷ್ಟು ಅಪ್ಡೇಟ್ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸ್ಪೀಡ್ ನ್ಯೂಸ್ ಕನ್ನಡ.